ಗುರುಜಿ, ಮಾತುಕತೆಯನ್ನ ಮುಂದುವರಿಸೋಣವೇ? ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ಎಲ್ಲಿಗೆ? ನಮ್ಮ ಕ್ಷೇತ್ರ ಮಹಿಮೆಗೆ. ಆದ್ರಿಂದ ಅಂತ ಒಂದು ಕ್ಷೇತ್ರ ದರ್ಶನವನ್ನ ಜಗತ್ತಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೂ ನಾವು ಹೋಗಬೇಕು, ಬರಬೇಕು. ಮನುಷ್ಯನಾದವನು ಜೀವನದಲ್ಲಿ ಒಂದು ಸ್ವಲ್ಪ ಸಂಪಾದನೆ ಮಾಡ್ತಾನಂತೆ. ಆದ್ರೆ ಆ ಸಂಪಾದನೆ ಮಾಡಿರ್ತಕ್ಕಂಥದ್ದು ಏನು ಮಾಡಬೇಕು ಅನ್ನೋದು ಗೊತ್ತೇ ಇಲ್ಲ. ₹1 4 ಭಾಗ ಮಾಡ್ಕೋಬೇಕಂತೆ ಜೀವನದ ರಹಸ್ಯ. ಹೇಳ್ಕೊಡ್ತೀನಿ ಕೇಳಿ. ಲಕ್ಷ್ಮಿನ ಹೇಗೆ ಕೂಡ ಹಾಕ್ಬೇಕು ಅಂತ ವಿಚಾರ ತಿಳಿಸ್ಕೊಡ್ತೀನಿ. ಆ ಲಕ್ಷ್ಮಿ ಒಳಭಾಗದಲ್ಲಿ ಸೇರೋ ಸಮಯದಲ್ಲಿ ₹1 4 ಭಾಗದಲ್ಲಾದ್ರೆ ಒಂದು ಬಂದು ತನಗೆ, ಎರಡನೇದು ಬಂದು ಸಂಸಾರಕ್ಕೆ, ಮೂರನೇ ಬಂದು ಪರಿಪೂರ್ಣವಾಗಿ ಆ ಸಂಸಾರ ಮತ್ತು ತನಗೆ ಮತ್ತು ಮನೆ ಕುಟುಂಬಕ್ಕೆ ಖರ್ಚಿಗೆ. 4ನೇ 1 ಭಾಗ ಯಾವತ್ತಿದ್ರೂ ಭಗವಂತನಿಗೆ ಮೀಸಲು. ಅದು ಯಾರಿಗೆ? ಮನೇಲಿರ್ತಕ್ಕಂಥ ಭಗವಂತನಿಗೆ, ಮನೇಲಿರ್ತಕ್ಕಂಥ ದೀಪಕ್ಕೆ, ಮನೇಲಿರ್ತಕ್ಕಂಥ ಹೂವು ಹಣ್ಣಿಗೆ, ಮನೆಯಲ್ಲಿರ್ತಕ್ಕಂಥ ಭಗವಂತನ ಕೃಪಾ ಕಟಾಕ್ಷ ಯದ್ಭಾವಂ ತದ್ಭವತೆ. ನಿಮ್ಮ ಭಾವನೆಗಳಿಗೆ ಅನುಗುಣವಾಗಿ ಮನೆ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗೆ. ಆದರೆ ಅಲ್ಲೂ ಹೆಚ್ಚಾದ ಪಕ್ಷದಲ್ಲಿ ಆ ಹಣದಲ್ಲಿ ನಿನ್ನ ಅಭಿವೃದ್ಧಿ ಹೆಚ್ಚಾದಾಗ ನೀನು ಮನೆಯಲ್ಲಿ ಸೀಮಿತವಾಗಿದ್ದ ಭಗವಂತನಲ್ಲ, ಹೊರಗಡೆ ರಾಜ್ಯದಲ್ಲಿ, ಹೊರ ದೇಶದಲ್ಲಿ, ಹೊರ ಪ್ರಪಂಚದಲ್ಲಿರ್ತಕ್ಕಂಥ ಭಗವಂತನಿಗೆ ಸರ್ವಶಕ್ತಿಯನ್ನ ಕೊಡ್ತಕ್ಕಂಥ ಆ ಭಗವಂತನ ಕ್ಷೇತ್ರ ಮಹಿಮೆಗೆ ನೀನು ಹೋಗ್ತಾ ಇರಬೇಕು. ಮೊದಲಾಗಿ ಸ್ವಾಗತ ಮಾಡ್ಬಿಡೋಣ. ಬನ್ನಿ, ಆ ದೇವತೆ ದರ್ಶನಗಳನ್ನು ಮಾಡ್ಬಿಡೋಣ. ಏನ್ ಆನಂದ, ಏನ್ ಸಂತೋಷ ನೋಡಿದ್ರೆ. ಎಷ್ಟು ಚೆನ್ನಾಗಿ ಎಷ್ಟೆಲ್ಲ ಒಳ್ಳೆ ದೇವರುಗಳಿದ್ದಾರೆ, ಬಹಳ ಸಂತೋಷ. ಆದ್ರೆ ಕೆಲವು ದೇವತೆಗಳನ್ನ ನಾವು ಸ್ಮರಣೆ ಮಾಡ್ಕೋಬೇಕಾದ್ರೆ ಬಹಳ ಕಷ್ಟ ಅಂತೆ. ಅದರಲ್ಲೂ ರಾಮೇಶ್ವರ ಕ್ಷೇತ್ರಕ್ಕೆ ನಿಮಗೆ ಕರ್ಕೊಂಡು ಹೋದಾಗ ಕೆಲವು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಇಲ್ಲಿ ಕಾಶಿ ಯಾತ್ರೆ ಯಾಕೆ ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ಯೋಚನೆ ಇಲ್ಲ. ಕೆಲವು ದೇವಸ್ಥಾನದಲ್ಲಿ ಕೆಲವು ದೇವರುಗಳು ನೋಡಕ್ಕೆ ಭಯಂಕರವಾಗಿರ್ತಾರೆ. ಆದ್ರೆ ರಾಮೇಶ್ವರದಲ್ಲಿ ಹೇಳ್ತಕ್ಕಂಥ ವಿಚಾರಗಳು ಇಷ್ಟೆಲ್ಲ ಹೇಳ್ಕೊಂಬಂದಾಗ ಆಗ ಇರ್ತಕ್ಕಂಥ ಮೂಲ ವಿಗ್ರಹ ಎಷ್ಟು ಇಷ್ಟೇ ಇದೆ. ಬರೀ ಪಾಣಿವಟ್ಟು ಸೋಮಸೂತ್ರ. ಆದ್ರೆ ದೊಡ್ಡ ದೇವಾಲಯದಲ್ಲಿ ಇವತ್ತು ಶಕ್ತಿ ಆಕರ್ಷಣೆ ಯಾಕೆ ಅಂದರೆ ಹಳೆ ಕಾಲದಿಂದ ಸಾಮೂಹಿಕವಾಗಿ ಸಾತ್ವಿಕವಾಗಿ ಗುರುಗಳನ್ನ ದೈವ ನಿಂದನೆಯಲ್ಲ ಇಲ್ಲದೆ ಯಾವ ಕಾಲಕ್ಕೂ ಅರ್ಚಕರು, ಯಾವ ಕಾಲಕ್ಕೂ ಶಕ್ತಿಗಳು, ಎಂಥ ಮಹನೀಯರು ಪ್ರತಿಷ್ಠಾಪನೆ ಮಾಡೋ ಶಕ್ತಿಗಳು, ಆಚಂದ್ರಾರ್ಕವಾಗಿ ಸೂರ್ಯಚಂದ್ರ ಇರೋವರೆಗೂ ಪೂಜೆ ಪುನಸ್ಕಾರವನ್ನು ಮಾಡಿರ್ತಕ್ಕಂಥ ಮಹಾಕ್ಷೇತ್ರಗಳು ಶೃಂಗೇರಿ, ಧರ್ಮಸ್ಥಳ, ಮಹಾಕ್ಷೇತ್ರ ರಾಮೇಶ್ವರ, ಕಾಶಿ ವಿಶ್ವನಾಥ, ವೈದ್ಯನಾಥೇಶ್ವರ, ಎಲ್ಲ ತಮಿಳುನಾಡಿರ್ತಕ್ಕಂಥ ದೊಡ್ಡ ದೊಡ್ಡ ದೇವಾಲಯಗಳು, ರಾಜಮಹಾರಾಜರು ಕಟ್ಟಿರತಕ್ಕಂಥದ್ದು. ಮಧುರೆ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಕಾಶಿ ವಿಶಾಲಾಕ್ಷಿ, ಹೀಗೆ ಹೋಗ್ತಾ 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 ಜನಗಳಿಗಿಂತ ಕಟ್ಟಿರೋ ಮಹನೀಯರು ಕಟ್ಟಿರೋ ದೇವಸ್ಥಾನ ಅಂದು ಇದೆ, ಇಂದು ಇದೆ, ನಾಳೆನೂ ಇರುತ್ತೆ. ಆದರೆ ವಾಮಾಚಾರದಿಂದ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ದೇವಸ್ಥಾನಗಳು, ಮನುಷ್ಯರು ಯಾವ ಕಾಲಕ್ಕೂ ನವಗ್ರಹಗಳು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ದೇವಸ್ಥಾನಗಳು ನಶಿಸಿ ಹೋಗುತ್ತೆ. ಇವತ್ತು ಢಗಾರ್ ಅಂತ ಬಂದ್ಬಿಡುತ್ತೆ, ನಾಳೆ ಬೆಳಗ್ಗೆ ಎಲ್ಲ ವಿನಾಶ. ಯಾಕೆ? ಅವನು ವಾಮಾಚಾರದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾನೆ, ಅದಕ್ಕೋಸ್ಕರ. ಆದರೆ ಈ ಶೃಂಗೇರಿ ಆಗಲಿ, ಕೂಡಲಿ ಆಗಲಿ, ಎಂಥ ಒಂದು ಧರ್ಮಸ್ಥಳವಾಗಲಿ, ಎಲ್ಲಿ ನವಗ್ರಹಗಳಿಲ್ಲವೋ, ಯಾವ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ದೇವತೆಗಳೇ ಕರ್ಕೊಂಬಂದು ಕೂಡಿಸಿರ್ತಾರೋ, ಎಂಥ ಮಹನೀಯರ ಕೂಡಿಸಿರ್ತಾರೋ, ಇಂಥ ಒಂದು ಶಕ್ತಿಯುತವಾದ ಕ್ಷೇತ್ರ ಅಂದೂ ಇದೆ, ಇಂದೂ ಇದೆ, ನಾಳೆನೂ ಇರುತ್ತೆ. ಅದಕ್ಕೋಸ್ಕರ ಆ ಶಾಂತಿ ನೆಲೆಸಿರೋ ಜಾಗಕ್ಕೆ ಯಾವತ್ತು ನವಗ್ರಹಗಳು ಪ್ರವೇಶವೇ ಮಾಡಲ್ಲ. ನವಗ್ರಹಗಳು ಎಲ್ಲಿಲ್ವೋ ಪ್ರತಿಯೊಬ್ಬ ಮನುಷ್ಯನಿಗೂ ಮನಃಶಾಂತಿ ಅನ್ನೋದು ತಾನಾಗಿಯೇ ಸೀಮಿತವಾಗಿರುತ್ತೆ. ಅದಕ್ಕೋಸ್ಕರ ನವಗ್ರಹಗಳನ್ನ ದೂರ ತಳ್ಳೋ ಏಕೈಕ ಕ್ಷೇತ್ರವೇ ರಾಮೇಶ್ವರ ಮಹಾಕ್ಷೇತ್ರದಲ್ಲಿ ದೊಡ್ಡ ಕ್ಷೇತ್ರ. ಈ ರಾಮೇಶ್ವರ ಕ್ಷೇತ್ರದಿಂದ ನಾವು ಕಾಶಿ ಯಾತ್ರೆ ಯಾಕೆ ಮಾಡಬೇಕು ಅಂದರೆ, ಭಾರತ ದೇಶ ಇಡೀಗೆ ಕೊನೆ ಭಾಗ ತುದಿಯಲ್ಲಿ ಕೂತಿರ್ತಕ್ಕಂಥ ವಿಶ್ವನಾಥನಿಗೆ, ರಾಮನೇಶ್ವರಲ್ಲಿ ರಾಮನಾಥೇಶ್ವರನಿಗೆ, ಇವರಿಬ್ಬರ ಕೊನೆಯ ಭಾಗದಲ್ಲಿ ಬಿಂದುನೇ ಆಕಾಶ ಭೂಮಿ. ಅದನ್ನೇ ಏನಂದ್ರು ಆದಿಶಂಕರಾಚಾರ್ಯರು ಜನರಲ್ ಕಾನ್ಸೆಪ್ಟಲ್ಲಿ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೊಟ್ಬಿಟ್ರು. ಆಕಾಶ ಭೂಮಿ ಒಂದಾದರೆ ಇಡೀ ಜಗತ್ತು ಜ್ಞಾನಾನಂದು ಅಂದ್ರು. ಅಂದ್ರೆ ಅರ್ಥ ಏನು ಅಂದ್ರೆ, ಏನು ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತೀನಿ ಅಂತ ಹೇಳಿಲ್ಲ. ಭಾರತ ದೇಶದ ಸಂಸ್ಕಾರದಲ್ಲಿ, ಸನಾತನ ಧರ್ಮ ಮೌಲ್ಯಗಳಲ್ಲಿ ಇಡೀ ಜಗತ್ತಿನ ನೀನು ಒಂದು ಯಾತ್ರೆಯನ್ನ ಮಾಡಿದರೆ, ಭೂಮಿ ಆಕಾಶ ಇದ್ದ ಹಾಗೆ ಮೇಲ್ಗಡೆ ಆಕಾಶ ಏನು ಮಾನಸ ಸರೋವರ ಕೈಲಾಸ, ಆಕಾಶದಲ್ಲಿರ್ತಕ್ಕಂಥ ಭೂಮಿ ಪಾತಾಳದಲ್ಲಿರ್ತಕ್ಕಂಥ ಸಮುದ್ರ ಎರಡು ಒಂದಾದರೆ, ಅಷ್ಟೂ ಕ್ಷೇತ್ರಗಳ ಒಂದಾದರೆ ಇಡೀ ಜಗತ್ ಶಕ್ತಿಯ ಜ್ಞಾನವೂ ನಿನ್ನದು ಅಲ್ವಾ?